ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿನ್ನಿಂದ ಏನೋ ಒಂಥರ ಬೇಜಾರು, ಮಾತಾಡೋದಕ್ಕೆ ಬಹಳ ಇದೆ, ಆದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಮತ್ತೆ ನಾನು ಅದೇ ವಿಷಯದ ಬಗ್ಗೆ ಮಾತಾಡೋದಿಲ್ಲ, ಆದರೆ ಇಲ್ಲಿ ಒಂದು ವಿಷಯ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಿಯಾಂಕಾ ವಾದ್ರಾ ವಿದೇಶಕ್ಕೆ ಹೋಗ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಗಲಭೆ ಶುರುವಾಗತ್ತೆ. ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗ್ತಾರೆ, ಕಾಶ್ಮೀರದಲ್ಲಿ ದುರಂತ ನಡೆಯುತ್ತೆ. ಹೇಗೆ ಸಾಧ್ಯ ಇದು? ಇದು ನಿಜವಾಗಿಯೂ ಕಾಕತಾಳೀಯವ? ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್, ಆದರೆ ಪ್ರಧಾನಿಗಿಂತ ಜಾಸ್ತಿ ಫಾರಿನ್ ಟ್ರಿಪ್ ಹಾಕೋದು ಇವರೇ. ಮೊನ್ನೆ 19ನೇ ತಾರೀಕು ಸಂಜೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗ್ತಾರೆ. ಭೇಟಿ 21 ಹಾಗೂ 22ನೇ ತಾರೀಕು, 2 ದಿನ ಅವರ ಅಧಿಕೃತ ಭೇಟಿ ಇತ್ತು. ಇದನ್ನು ಸ್ವತಃ ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿತ್ತು. ಆದರೆ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತಾಡೋದಕ್ಕೆ ಅಂತ ಹೋಗಿದ್ದ ರಾಹುಲ್ ಅವರ ಜೊತೆ ಮಾತಾಡಿದ್ದು ದಿನದಲ್ಲಿ 2 ರಿಂದ 4 ಗಂಟೆ ಅಷ್ಟೇ. ಹಾಗಾದರೆ ಬಾಕಿ ಉಳಿದ 44 ರಿಂದ 46 ಗಂಟೆ ಏನು ಮಾಡಿದ್ರು? ಇದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾನೆ ಇರ್ತಾರೆ, ಫಾರಿನ್ಗೆ ಹೋಗಿ ಅಲ್ಲಿ ಭಾರತದ ವಿರುದ್ಧ ಮಾತಾಡೋದನ್ನು ರಾಹುಲ್ ಮಾಡ್ತಾನೆ ಇರ್ತಾರೆ. ಈ ಸಲ ಅದೇ ಕೆಲಸ ಮಾಡಿದ್ರು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಸಂದೀಪ್ ದೀಕ್ಷಿತ್ ಅವರ ಪಾಡ್ಕಾಸ್ಟ್ನಲ್ಲಿ ಕಾಣಿಸ್ಕೊಂಡಿದ್ರು. ಮಜಾ ಏನಂದರೆ ಪಾಡ್ಕಾಸ್ಟ್ನ ಸ್ಕ್ರಿಪ್ಟೇ ಲೀಕ್ ಆಗಿ ಹೋಗಿತ್ತು. ಮಾತಾಡ್ತಾ ಮಾತಾಡ್ತಾ ರಾಹುಲ್ ಗಾಂಧಿ ಕೇಳದೇ ಇರೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ನಂತರ ಸಂದೀಪ್ ದೀಕ್ಷಿತ್ ಇದ್ದಕ್ಕಿದ್ದಂತ ಹೇಳ್ತಾರೆ, ಅದನ್ನು ನಾನು ಕೇಳಲು ಮರ್ತೇ ಹೋದೆ ಅಂತ. ಅಂದರೆ ಇದರ ಅರ್ಥ ಪ್ರಶ್ನೆ ಜೊತೆಗೆ ಉತ್ತರವನ್ನು ಕೂಡ ರಾಹುಲ್ ಗಾಂಧಿ ಬೈಹಾಟ್ ಮಾಡ್ಕೊಂಡು ಬಂದಿದ್ರು. Suppose suddenly, there is a flash. Oh, there's one other thing that Dadi taught me that went into my head and I just follow, which she said she got from my great grandfather, was that whatever happens, do 1 hour of exercise every day. हाँ अच्छे, अब वो एक सवाल मैं भूल गया, मैं पूछना चाह रहा था. हाँ अच्छे, अब वो एक सवाल मैं भूल गया, मैं पूछना चाह रहा था. ರಾಹುಲ್ ಅದರಲ್ಲಿ ಎಂಥ ಹಸಿ ಸುಳ್ಳು ಹೇಳ್ತಾರಂದ್ರೆ, ಇತಿಹಾಸದ ಪ್ರಕಾರ ಮಹಾತ್ಮ ಗಾಂಧಿ ಅವರನ್ನ ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಎಸೆಯಲಾಗಿತ್ತು. ಅದೇ ರಾಹುಲ್ ಗಾಂಧಿ ಇದು ನಡೆದಿದ್ದು ಇಂಗ್ಲೆಂಡ್ನಲ್ಲಿ ಅಂತಾರೆ. ಇನ್ನೂ ಒಂದು ಮಜಾ ನೋಡಿ, ಮಹಾತ್ಮ ಗಾಂಧಿ ಅವರನ್ನ ರೈಲಿನಿಂದ ಎಸೆದಾಗ ಇವರ ಅಜ್ಜ ಅಂದರೆ ನೆಹರು ಪ್ರತಿಭಟಿಸಿದ್ರು ಅಂತಾರೆ. ಆದರೆ ಆಗ ನೆಹರು ಅವರ ವಯಸ್ಸು ಕೇವಲ 4 ವರ್ಷ. ಆ ವಯಸ್ಸಿನಲ್ಲಿ ನೆಹರು ಅವರಿಗೆ ಗಾಂಧಿಯೇ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳೇ ನಮ್ಮನೆ ದೇವರು ಅನ್ನೋ ರಾಹುಲ್ ಗಾಂಧಿ ಭಾರತದ ಸರ್ಕಾರಿ ಸಂಸ್ಥೆಗಳು ಸರಿ ಇಲ್ಲ ಅಂತಾರೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ, ಅದು ಕೂಡ ಅಮೆರಿಕದಲ್ಲಿ. In simple terms, more people voted in the Maharashtra assembly elections than there are adults in Maharashtra. This is a fact. And the election commission gave us a figure, voting figure for 5:30 in the evening, and between 5:30 in the evening and 7:30 in the evening, when the polls were supposed to have closed, 65 lakh voters voted. Now, that is physically impossible to happen, right? Because for a voter to vote, it takes approximately 3 minutes, and if you do the math, it would mean that there were lines of voters till 2 o'clock at night voting all night, and this didn't happen. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ಗಾಂಧಿ ಪರಿವಾರ ವಿದೇಶಕ್ಕೆ ಹೋದಾಗಲೆಲ್ಲ ನಾವು ಹೆದರೋ ಹಾಗೆ ಆಗಿದೆ. ಯಾಕಂದರೆ ಅವರು ವಿದೇಶಕ್ಕೆ ಹೋದರೆ ಭಾರತದಲ್ಲಿ ಏನೋ ಒಂದು ನಡೆಯುತ್ತೆ. ಅಕ್ಕ ಪ್ರಿಯಾಂಕಾ ಹೋದರು, ಬಂಗಾಳದಲ್ಲಿ ಗಲಭೆ ಆಯಿತು. ರಾಹುಲ್ ಹೋದರು, ದೇಶದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ನಡಿಬಹುದು ಅಂತ ನಾವೇ ಒಂದು ವಿಡಿಯೋದಲ್ಲಿ ಹೇಳಿದ್ವಿ. ಆ ವಿಡಿಯೋದಲ್ಲಿ ಹೇಳ್ದಂಗೆ ಆಯಿತು. ಇಷ್ಟಾದರೂ ಆ ವ್ಯಕ್ತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ರಾಹುಲ್ ಗಾಂಧಿ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಇದೆ. ಇನ್ನು 10 ದಿನದಲ್ಲಿ ರಾಹುಲ್ ಗಾಂಧಿಯ 2 ಪೌರತ್ವದ ಬಗ್ಗೆ ಗೃಹ ಇಲಾಖೆ ಮಾಹಿತಿಯನ್ನು ಕೊಡುತ್ತೆ. ಆ ಮಾಹಿತಿಯಲ್ಲಿ ರಾಹುಲ್ ಗಾಂಧಿಗೆ ಇಂಗ್ಲೆಂಡ್ನಲ್ಲಿ ಕೂಡ ಪೌರತ್ವ ಇತ್ತು ಅಂತ ಪ್ರೂವ್ ಆದರೆ ರಾಹುಲ್ ಗಾಂಧಿಯ ಸಂಸದರ ಸ್ಥಾನ ಹೋಗುತ್ತೆ. ಅಲ್ಲದೆ ಯಾವ ಚುನಾವಣಾ ಆಯೋಗದ ಮೇಲೆ ಇವರು ದೂರು ಮಾಡ್ತಿದ್ರು, ಅದೇ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯ ಸಂಸತ್ನ ಸದಸ್ಯತ್ವವನ್ನು ರದ್ದುಗೊಳಿಸುತ್ತೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಇದಲ್ಲದೆ ರಾಹುಲ್ ಗಾಂಧಿ ಅವರ ಆಸ್ತಿಗಳನ್ನು ಜಪ್ತಿ ಮಾಡಲಾಗುತ್ತೆ.
ಅದಕ್ಕೆ ರಾಹುಲ್ ಗಾಂಧಿ ಭಯಪಟ್ಟಿದ್ದಾರೆ. ಅದಕ್ಕೆ ಅಮೆರಿಕಕ್ಕೆ ಓಡಿ ಹೋಗಿದ್ದಾರೆ. ಇದಲ್ಲದೆ ಇನ್ನೊಂದು ಕೇಸ್ ನಿಮಗೆಲ್ಲ ತಿಳಿದ ಹಾಗೆ ಇಡಿ 25ನೇ ತಾರೀಕು ನ್ಯಾಷನಲ್ ಹೆರಾಲ್ಡ್ ಮೇಲೆ ತಾಯಿ ಹಾಗೂ ಮಗನ ವಿರುದ್ಧ ಕೇಸ್ ಫೈಲ್ ಮಾಡಿದೆ. ಇದರ ವಿಚಾರಣೆ ಇದೆ. ಅದಕ್ಕೆ ಇವರು ಹೆದರ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, JD ವ್ಯಾನ್ಸ್ ಅಮೆರಿಕದ ಉಪರಾಷ್ಟ್ರಪತಿ ಭಾರತಕ್ಕೆ ಬಂದಿದ್ದಾರೆ. ಇವರು ಬರೋ ಟೈಮಲ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ದಾರೆ. ಅದೇ ಟೈಮಲ್ಲಿ ಜಮ್ಮುವಿನಲ್ಲಿ ದಾಳಿ ನಡೆದಿದೆ. ಡಾಟ್ಸ್ ತುಂಬ ಇದೆ. ಯಾವುದಕ್ಕೆ ಯಾವುದು ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.